ಹಲೋ ನಮಸ್ತೆ ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತು ಪೋಷಕರಿಗೂ ಏಕಲವ್ಯ ಕೆಸಿಟಿ ಮತ್ತೆ ಕಾಮಿಡಿಕೆ ಕೌನ್ಸಿಲಿಂಗ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಖಿಲೇಶು ಆಂಟಿ ಕೋಚಿಂಗ್ ಅಕಾಡೆಮಿಯಿಂದ. ಈ ಒಂದು ವಿಡಿಯೋದಲ್ಲಿ ಯಾರ್ಯಾರು ಇವಾಗ ನೀವು ಅನ್ಕೊಳ್ಬಹುದು ಕೆಸಿಟಿ ನ ಬರಿತಾ ಇದ್ದೀರಾ, ಅದಾದ ನಂತರ ನಿಮ್ಮ ಕೆಸಿಟಿ ಎಕ್ಸಾಮ್ಸ್ ಗಳಾಗತ್ತೆ. ಕೆಸಿಟಿ ಎಕ್ಸಾಮ್ ಆದ ಇಮಿಡಿಯೇಟ್ ಆಗಿ ನಿಮ್ಗೆ ಕಾಲೇಜಸ್ ಗಳಿಂದ ಸ್ಟಾರ್ಟ್ ಆಗತ್ತೆ ಕಾಲ್ಸ್ಗಳು. ಸರ್ ಮ್ಯಾನೇಜ್ಮೆಂಟ್ ಸೀಟಿಗೆ ಜಾಯ್ನ್ ಆಗಿ, ಮ್ಯಾನೇಜ್ಮೆಂಟ್ ಸೀಟ್ಗಳು ತುಂಬಾ ಕಡಿಮೆ ಇದೆ ಮತ್ತೆ ಫಿಲ್ ಆಗತ್ತೆ. ಇವಾಗ ನಿಮ್ಗೆ ಆಫರ್ ಇದೆ, 50,000 ಆಫರ್ ಇದೆ, 1 lakh ಆಫರ್ ಇದೆ, ಇವಾಗಲೇ ರಿಜಿಸ್ಟರ್ ಮಾಡ್ಕೊಂಡಿರಿ ಅಂತ ಹೇಳಿ ಈ ರೀತಿ ತುಂಬಾ ಕಾಲ್ಸ್ಗಳು ಬರುತ್ತೆ. ಮುಂದೆ ಬಂದ್ರೆ ನಿಮ್ಗೆ ಸೀಟು ಸಿಗೋದಿಲ್ಲ. ಈ ರೀತಿ ಇದುಗಳು ಕಾಲ್ಸ್ಗಳು ನಿಮ್ ಪ್ರತಿದಿನ ಬರ್ತಾ ಇರತ್ತೆ. ಅವರಿಗೆ ಡೇಟಾ ಬೇಸ್ ಅಥವಾ ಡೇಟಾಗಳು ಎಲ್ಲಿಂದ ಸಿಗುತ್ತೆ ನಮ್ಗೆ ಗೊತ್ತಿಲ್ಲ. ಕಾಲೇಜ್ ಅವರೇ ಕೊಡ್ತಾರೋ ಅಥವಾ ಔಟ್ಸೈಡ್ ಇಂದ ಕಲೆಕ್ಟ್ ಮಾಡ್ತಾರೋ, ಐ ಡೋಂಟ್ ನೋ. ಬಟ್ ಇದೆಲ್ಲ ಡೇಟಾಗಳನ್ನ ಯೂಸ್ ಮಾಡ್ಕೊಂಡು ಅವ್ರು ಏನ್ ಮಾಡ್ತಾರೆ, ಕಾಲೇಜ್ ಕಡೆಯಿಂದ ಕಾಲ್ಸ್ಗಳು ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಈ ಕಾಲ್ಸ್ ಗಳಿಗೆ ನಿಮ್ಗೆ ಪೇರೆಂಟ್ಸ್ ಗಳಿಗಾಗಿ ಆಗ್ಲಿ ಅಥವಾ ವಿದ್ಯಾರ್ಥಿಗಳಿಗಾಗ್ಲಿ ಇದ್ರ ಬಗ್ಗೆ ಗೊತ್ತಿಲ್ಲ. ಇಂಜಿನಿಯರಿಂಗ್ ಬಗ್ಗೆ ಅಥವಾ ಈ ಮ್ಯಾನೇಜ್ಮೆಂಟ್ ಸೀಟ್ಗಳ ಬಗ್ಗೆ ಗೊತ್ತಿಲ್ಲ. ನಿಮ್ಗೆ ಯಾವಾಗ ಅವರು ನಿಮ್ಗೆ ಒಂದಿಷ್ಟು ವಿಷಯಗಳನ್ನ ಹೇಳ್ತಾರೆ, ಹೀಗಿದೆ, ಸೀಟ್ಸ್ಗಳು ತುಂಬಾ ಡಿಮ್ಯಾಂಡಿಂಗ್ ಅಲ್ಲಿ ಇದೆ, ಇವಾಗ ರಿಜಿಸ್ಟರ್ ಮಾಡಿದ್ರೆ ನಿಮ್ಗೆ 1 lakh ಕಡಿಮೆ ಆಗುತ್ತೆ, ಸ್ವಲ್ಪ ದಿನ ಹೋದ್ರೆ ಸೀಟ್ಸ್ಗಳು ಫಿಲ್ ಆಗುತ್ತೆ, ಆಮೇಲೆ ನಿಮ್ಗೆ ಸೀಟ್ ಸಿಗೋದಿಲ್ಲ, ಹಾಗೆ ಹೀಗೆ ಅಂತ ಹೇಳ್ತಾರೆ. ಸೊ ನಿಮ್ಗೆ ಗೊತ್ತಿರೋದಿಲ್ಲ, ನೀವು ಬ್ಲೈಂಡ್ ಆಗಿ ಅದನ್ನ ನಂಬ್ತೀರಾ, ಹೋಗಿ ಜಾಯ್ನ್ ಆಗ್ತೀರಾ. ಓಕೆ, ಲೇಟರ್ ನಿಮ್ಗೆ ಟೈಮ್ ಹೋಗ್ತಾ ಹೋಗ್ತಾ ಆಮೇಲೆ ಗೊತ್ತಾಗತ್ತೆ ಸೊ ಇದೆಲ್ಲ ಸುಳ್ಳು ಅಂತ. ಓಕೆ, ಸೊ ಅದಕ್ಕೋಸ್ಕರ ನಾನು ನಿಮ್ಗೆ ಒಂದಿಷ್ಟು ಡೇಟಾವನ್ನ ಕೊಡ್ತಾ ಇದ್ದೇನೆ. 2022 ಇಂದ ಸ್ಟಾರ್ಟ್ ಆಗಿ 2026 ವರೆಗೆ ಎಷ್ಟು ಸ್ಟೂಡೆಂಟ್ಸ್ಗಳು ರಿಜಿಸ್ಟರ್ ಆಗಿದ್ದಾರೆ, ಎಷ್ಟು ಕೆಸಿಟಿ ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ ಆಫ್ಟರ್ ಆಲ್ ರೌಂಡ್ಸ್ ಆಫ್ ಕೌನ್ಸಿಲಿಂಗ್. ಈಗ ಕೆಸಿಟಿ ಇರ್ಬೋದು, ಕಾಮಿಡಿಕೆ ಇರ್ಬೋದು, ಎರಡರದ್ದು ನಾನು ಹೇಳ್ತಾ ಇದ್ದೇನೆ. ಆಫ್ಟರ್ ಆಲ್ ರೌಂಡ್ಸ್ ಆಫ್ ಕೌನ್ಸಿಲಿಂಗ್ ಎಷ್ಟು ಸೀಟ್ಸ್ಗಳು ವೇಕೆಂಟ್ಗಳಿದ್ದಿತ್ತು ಅಂಡ್ ಯಾವ ಕಾಲೇಜ್ಗಳಲ್ಲಿ ವೇಕೆಂಟ್ ಇದ್ದಿತ್ತು, ಅದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ. ದಯವಿಟ್ಟು ಟಿಲ್ ದ ಎಂಡ್ ವಾಚ್ ಮಾಡಿ. ದಿಸ್ ಈಸ್ ಅ ರಿಯಾಲಿಟಿ. ಕಂಪ್ಲೀಟ್ ರಿಯಾಲಿಟಿಯನ್ನ ನಿಮ್ಮ ಮುಂದೆ ಬಿಚ್ಚಿಡೋ ಪ್ರಯತ್ನ ಮಾಡ್ತಾ ಇದ್ದೇನೆ. ಸುಮ್ಮನೆ ನಾನು ಇದು ಮಾಡ್ತಾ ಇಲ್ಲ, ಇದು ಕಂಪ್ಲೀಟ್ಲಿ ಡೇಟಾ ಡ್ರಿವನ್. ಅಂಡ್ ನಾನು ಮೋರ್ ದನ್ 6 years ಇಂದ ಕೌನ್ಸಿಲಿಂಗ್ ಅನ್ನ ಮಾಡ್ತಾ ಇದ್ದೇನೆ ಅಂಡ್ ಆನ್ಲೈನ್ ಅಲ್ಲಿ ಮೋರ್ ದನ್ 2 years ಇಂದ ಮಾಡ್ತಾ ಇದ್ದೇನೆ. ನನಗೆ ಇದೆಲ್ಲ ಗೊತ್ತಿದೆ. ಓಕೆ, ಇದು ಜಸ್ಟ್ ಇದಲ್ಲ, ಏನು ಎಲ್ಲೋ ತೆಗ್ದಿರೋ ಡೇಟಾ ಅಲ್ಲ, ನನಗೂ ಕೂಡ ಎಕ್ಸ್ಪೀರಿಯನ್ಸ್ ಇದೆ, ನಾನು ನೋಡ್ದವನು. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ. ಓಕೆ, ಸೊ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ಲಿಕ್ಕೆ ಮುಂಚೆ ನಮ್ದು ಏಕಲವ್ಯ 3.0 ಅಂತಿದೆ. ಇದು ನಿಮ್ಗೆ 1-to-1 ಪರ್ಸನಲ್ ಕೌನ್ಸಿಲಿಂಗ್ ಇರುತ್ತೆ. ಕೆಸಿಟಿ ಮತ್ತೆ ಕಾಮಿಡಿಕೆ ಎರಡಕ್ಕೂ ಕೂಡ ನಿಮ್ಗೆ 1-to-1 ಪರ್ಸನಲ್ ಗೈಡೆನ್ಸ್ ಇರುತ್ತೆ. ಸೊ ನಿಮ್ಗೆ ಕೆಸಿಟಿ ಓನ್ಲಿ ಕೆಸಿಟಿಗೆ ಜಾಯ್ನ್ ಆಗ್ಬೇಕು ಅಂತಿದ್ರೆ ಆನ್ಲೈನ್ ಅಲ್ಲಿ ಆದ್ರೆ ನಮ್ದು 1999 rupees ಇರುತ್ತೆ ಫಾರ್ ಫಸ್ಟ್ 100 ಸ್ಟೂಡೆಂಟ್ಸ್ ಓನ್ಲಿ. ಓಕೆ, ಎವ್ರಿ ಇಯರ್ ನಮ್ ಜೊತೆ ಮೋರ್ ದನ್ 500 ಸ್ಟೂಡೆಂಟ್ಸ್ ಗಳು ಜಾಯ್ನ್ ಆಗ್ತಾರೆ. ಸೊ ಫಸ್ಟ್ 100 ಸ್ಟೂಡೆಂಟ್ಸ್ ಗಳಿಗೆ 1999 rupees ಇರುತ್ತೆ ಆನ್ಲೈನ್ ಅಲ್ಲಿ. ಸೊ ಆಪ್ಷನ್ ಎಂಟ್ರಿನ ನೀವೇ ಮಾಡ್ಬೇಕಾಗತ್ತೆ. ಅಂಡ್ ಆಫ್ಲೈನ್ ಅಲ್ಲಿ ನಮ್ದು ಫೀಸ್ ಬಂದ್ಬಿಟ್ಟು 3999 rupees ಇರುತ್ತೆ ಓನ್ಲಿ ಕೆಸಿಟಿ ಅಥವಾ ಓನ್ಲಿ ಕಾಮಿಡಿಕೆ. ಓಕೆ, ಸೊ ಆಫ್ಲೈನ್ ಅಂತ ಹೇಳಿದ್ರೆ ನೀವು ನಮ್ಮ ಆಫೀಸಿಗೆ ಬರಬೇಕು. ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಆಫೀಸ್ ಇದೆ. ನಮ್ಮ ಆಫೀಸ್ ಅಲ್ಲಿ ನಿಮಗೆ ಆಪ್ಷನ್ ಎಂಟ್ರಿನ ನಾವೇ ಮಾಡಿ ಕೊಡ್ತೇವೆ. ಓಕೆ, ಸರ್ ನಮ್ಗೆ ಆಪ್ಷನ್ ಎಂಟ್ರಿ ಮಾಡುವಾಗ ಮಿಸ್ಟೇಕ್ ಆಗುತ್ತೇನೋ ಅಂತ ಹೇಳೋ ಭಯ ಇರೋದಿಲ್ಲ, ಎಲ್ಲದನ್ನು ನಮ್ಮ ಎಂಡಿಂದ ಮಾಡ್ತೇವೆ. 3999 rupees ಓನ್ಲಿ ಕೆಸಿಟಿ, ಓನ್ಲಿ ಕಾಮಿಡಿಕೆ. ಫಾರ್ ಬೋತ್ ಕೆಸಿಟಿ ಮತ್ತೆ ಕಾಮಿಡಿಕೆಗೆ ಆಫ್ಲೈನ್ ಬೇಕು ಅಂತ ಆದ್ರೆ 4999 ಅಂಡ್ ಫಾರ್ ಬೋತ್ ಕೆಸಿಟಿ ಅಂಡ್ ಕಾಮಿಡಿಕೆ ಆನ್ಲೈನ್ ಬೇಕು ಅಂತ ಆದ್ರೆ 2999 ಫಸ್ಟ್ 100 ಸ್ಟೂಡೆಂಟ್ಸ್ ಗಳಿಗೆ ಮಾತ್ರ. ದಯವಿಟ್ಟು ಜಾಯ್ನ್ ಆಗಿ. ಅಂಡ್ ಒನ್ ಮೋರ್ ಥಿಂಗ್ ಏನು ಅಂತ ಕೇಳಿದ್ರೆ, ನಾನು 6 years ಇಂದ ಮೋರ್ ದನ್ 6 years ಇಂದ ಈ ಕೌನ್ಸಿಲಿಂಗ್ ಫೀಲ್ಡ್ ಅಲ್ಲಿ ಇದ್ದೇನೆ ಮತ್ತೆ ಎಜುಕೇಶನ್ ಫೀಲ್ಡ್ ಅಲ್ಲಿ ಇದ್ದೇನೆ. ಸ್ಟೂಡೆಂಟ್ಸ್ ಗಳಿಗೆ ಟೀಚ್ ಮಾಡ್ತೇನೆ, ಇವನ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಗಳಿಗೂ ಟೀಚ್ ಮಾಡ್ತೇನೆ, PUC ಸ್ಟೂಡೆಂಟ್ಸ್ ಗಳಿಗೂ ಟೀಚ್ ಮಾಡ್ತೇನೆ ಅಂಡ್ ಕೌನ್ಸಿಲಿಂಗ್ ಕೂಡ ಕೊಡ್ತಾ ಇದ್ದೇನೆ. ಅಂಡ್ ನಾನು IT ಬ್ಯಾಕ್ ಗ್ರೌಂಡ್ ಇಂದ ಬಂದಿರ್ಲಿಕ್ಕೆ ಹೋಗಿ ಸೊ ಒಂದು ಒಳ್ಳೆ ಸರ್ವಿಸ್ಗಳು ನಿಮ್ಗೆ ಇಷ್ಟು ಕಡಿಮೆ ರೇಟಿಗೆ ಎಲ್ಲೂ ಸಿಗೋದಿಲ್ಲ. ಓಕೆ, ಸೊ ಆದಷ್ಟು ಬೇಗ ಜಾಯ್ನ್ ಆಗಿ. ಮತ್ತೆ ಎಲ್ಲಾ ಕಾಲೇಜಿಗೆ ನಾನು ಪರ್ಸನಲ್ ಆಗಿ ವಿಸಿಟ್ ಮಾಡ್ತಾ ಇದ್ದೇನೆ. ಇದು ತುಂಬಾ ಇಂಪಾರ್ಟೆಂಟ್. ಸ್ಟೂಡೆಂಟ್ಸ್ ಅಂಡ್ ಪೇರೆಂಟ್ಸ್ ಕರೆಕ್ಟ್ ನೆನ್ಪಿಟ್ಕೊಳ್ಳಿ. ಯಾವುದೋ ವೆಬ್ಸೈಟ್ ಇಂದ ತೆಗೆದು ಅವ್ರು ಹಾಕಿರೋ ಇನ್ಫಾರ್ಮೇಶನ್ ನಾನು ಕೊಡೋದಿಲ್ಲ, ಅಥವಾ ಲಾಸ್ಟ್ ಇಯರ್ ನ ಕಟ್ ಆಫ್ ರ್ಯಾಂಕ್ ಅನ್ನು ನೋಡ್ಕೊಂಡು ಅದೇ ಕಟ್ ಆಫ್ ರ್ಯಾಂಕ್ ಅಲ್ಲಿ ಲಿಸ್ಟ್ ನ ಹಾಕಿ ಅಂತ ನಾನು ನಿಮ್ಗೆ ಹೇಳೋದಿಲ್ಲ. ಓಕೆ, ಕಂಪ್ಲೀಟ್ಲಿ ನಾನು ಕಾಲೇಜಿಗೆ ಹೋದಾಗ ಅಲ್ಲಿ ಸ್ಟೂಡೆಂಟ್ಸ್ ಗಳಿಂದ ತಗೊಂಡಂತ ರಿವ್ಯೂಸ್ ಗಳಿರ್ಬೋದು ಅಥವಾ ಅಲ್ಲಿನ ಫ್ಯಾಕಲ್ಟಿ ಜೊತೆ ಮಾತಾಡಿ ಅಲ್ಲಿಂದ ತಗೊಂಡಂತ ರಿವ್ಯೂಸ್ ಗಳಿರ್ಬೋದು, ಇದೆಲ್ಲದನ್ನು ನೋಡಿ ನಾನು ಒಬ್ಬ ಟೆಕ್ನಿಕಲ್ ಗೈ ಆಗಿರ್ಲಿಕ್ಕೆ ಹೋಗಿ ನನ್ನ ಹತ್ರ ಇರುವಂತ ಎಲ್ಲ ಇನ್ಫಾರ್ಮೇಶನ್ ಗಳನ್ನ ಅಥವಾ ಎಲ್ಲ ನಾಲೆಜ್ ಗಳನ್ನ ಒಟ್ಟು ಸೇರಿಸಿ ಈ ಕಾಲೇಜ್ಗಳಲ್ಲಿ ಇಷ್ಟು ನಿಮ್ಗೆ ಕೊಡ್ತೇವೆ. ಸರಿನಾ? ಓಕೆ, ಜಾಯ್ನ್ ಆಗ್ಬೇಕು ಅಂತಿದ್ರೆ ಆದಷ್ಟು ಬೇಗ ಜಾಯ್ನ್ ಆಗಿ. ಓಕೆ, ಲೆಟ್ಸ್ ಕಮ್ ಟು ದಿ ವಿಡಿಯೋ. ಈಗ ಕಂಟೆಂಟಿಗೆ ಬಂದ್ರೆ, ಈಗ ನೋಡಿ, ಕರ್ನಾಟಕದಲ್ಲಿ 2022 ಅಲ್ಲಿ ಕರ್ನಾಟಕದ ಸೀಟ್ ಸ್ನ್ಯಾಪ್ಶಾಟ್ ಅನ್ನ ಫಸ್ಟ್ ಹೇಳ್ತೇನೆ ನೋಡಿ. ಅಕ್ರಾಸ್ ಅಂದ್ರೆ ಟೋಟಲ್ ಓವರ್ ಆಲ್ ಆಗಿ ಕಾಮಿಡಿಕೆ ಇರ್ಬೋದು, ಮ್ಯಾನೇಜ್ಮೆಂಟ್ ಇರ್ಬೋದು ಅಥವಾ ಕೆಸಿಟಿ ಇರ್ಬೋದು, ಇವು ಮೂರರ ಥ್ರೂ ಇದ್ದಂತ ಟೋಟಲ್ ನಂಬರ್ ಆಫ್ ಸೀಟ್ಸ್ 1,24,000. ಎಷ್ಟು? 1,24,000. ಓಕೆ, ಇದು ನಿಮ್ಗೆ 2022 ನಾನು ಹೇಳ್ತಾ ಇರೋದು ಕೆಸಿಟಿ, ಕಾಮಿಡಿಕೆ ಅಂಡ್ ಮ್ಯಾನೇಜ್ಮೆಂಟ್.
ಇನ್ ಅಕ್ರಾಸ್ ಆಲ್ ತ್ರೀ. ಓಕೆ, ಸೊ ಟೋಟಲ್ ಆಗಿ 100% ಅಲ್ಲಿ ನಾವು ಮೊದಲೇ ಹೇಳಿದ್ದೇನೆ 45% ಸೀಟ್ ಅನ್ನೋದು ಗೌರ್ಮೆಂಟ್ KEA ಥ್ರೂ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಥ್ರೂ ಫಿಲ್ ಆಗುತ್ತೆ. ಉಳಿದಿರುವಂತಹ 55% ಆಫ್ ದ ಸೀಟ್ಸ್ ಕಾಮಿಡ್ ಥ್ರೂ ಫಿಲ್ ಆಗುತ್ತೆ ಅಂಡ್ ಮ್ಯಾನೇಜ್ಮೆಂಟ್ ಸೀಟ್ ಥ್ರೂ ಫಿಲ್ ಆಗುತ್ತೆ. ಓಕೆ, ಸೊ ಅದರಲ್ಲಿ ನೋಡಿ 1,24,000 ಸೀಟ್ಸ್ ಅಲ್ಲಿ ಆಲ್ಮೋಸ್ಟ್ 73,000 ಸೀಟ್ಸ್ ಗಳನ್ನೋದು KEA ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕಡೆಯಿಂದ ಫಿಲ್ ಆಗಿತ್ತು. ಸರಿನಾ? ಅದಾದ್ಮೇಲೆ 26,500 ಸೀಟ್ಸ್ಗಳು ಕಾಮಿಡ್ ಯಾರು ಕಾಮಿಡ್ ಎಕ್ಸಾಮ್ ಬರ್ದಿರ್ತೀರ ನೋಡಿ ಅವರಿಗೆ ಇದು 26,500 ಸೀಟ್ಸ್ಗಳಿರುತ್ತೆ. ಉಳಿದಿರೋ ಸೀಟ್ಸ್ಗಳು ಮ್ಯಾನೇಜ್ಮೆಂಟ್ ಥ್ರೂ ಹೋಗುತ್ತೆ. ಇಲ್ಲಿ ನೋಡಿ 2022 ಅಲ್ಲಿ ಇದು ಉಳಿದಿರೋ ಸೀಟ್ಗಳು ಮ್ಯಾನೇಜ್ಮೆಂಟ್ ಥ್ರೂ ಹೋಗಿರೋ ಸೀಟ್ಗಳಲ್ಲ. ಇದು ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಇದು 2022 ಅಲ್ಲಿ ಆಫ್ಟರ್ ಆಲ್ ರೌಂಡ್ಸ್ ಆಫ್ ಕೌನ್ಸಿಲಿಂಗ್, KCET ಕೌನ್ಸಿಲಿಂಗ್, ಕಾಮಿಡ್ ಕೌನ್ಸಿಲಿಂಗ್ ಅದೆಲ್ಲ ಆದ್ಮೇಲೆ ಉಳಿದಿರುವಂತ ಸೀಟ್ಗಳು ಎಷ್ಟು ಕೇಳಿದ್ರೆ 38,000 ಸೀಟ್ಸ್ಗಳು 2022 ಅಲ್ಲಿ ಉಳಿದಿತ್ತು. ಓಕೆ, ಇನ್ಕ್ಲೂಡಿಂಗ್ ಬೋತ್ KCET ಅಂಡ್ ಕಾಮಿಡ್ 1,24,000 ಸೀಟ್ ಅಲ್ಲಿ. ಓಕೆ, ಸೊ ಇದರಲ್ಲಿ ನೀವು ಅನ್ಕೊಳ್ಬಹುದು ಸರ್ ಇಷ್ಟು ಸೀಟ್ಗಳು ಉಳಿತದ, ಹಾಗಾದ್ರೆ ಟಾಪ್ 10 ಕಾಲೇಜಲ್ಲಿ ಉಳಿತದ? ಅದ್ರ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೇನೆ, ಟಿಲ್ ದ ಎಂಡ್ ವಾಚ್ ಮಾಡಿ. ಓಕೆ, 2022 ಅಲ್ಲಿ 1,24,000 ಸೀಟ್ಸ್ ಗಳಿದ್ದಿತ್ತು. ಅದರಲ್ಲಿ ನಾನು ಮೊದಲೇ ಹೇಳಿದ್ದೇನೆ ಆಕ್ಚುಲಿ ಇರೋದು 45% ಆಫ್ ದ ಸೀಟ್ಸ್ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಫಿಲ್ ಆಗುತ್ತೆ. ಓಕೆ, ಆಕ್ಚುಲಿ ಉಳಿದಿರೋದು ಕಾಮಿಡ್ ಮತ್ತೆ ಮ್ಯಾನೇಜ್ಮೆಂಟ್ ಸೀಟ್. ಬಟ್ ಇದರಲ್ಲಿ ನೋಡಿ ಫಿಲ್ ಆಗೋದು ಡಿಸ್ಟ್ರಿಬ್ಯೂಷನ್ ಬೈ ಕೋಟಾ 58.6% ಯಾವುದು KEA, ಕಾಮಿಡ್ ಇಂದ 21.3%, ಮ್ಯಾನೇಜ್ಮೆಂಟ್ 20.1%. ಅದು ಆ ಇಯರ್ ನಾನು ಹೇಳ್ತಾ ಇರೋದು. ಓಕೆ, ಸೊ ವೇಕೆಂಟ್ ಸೀಟ್ಸ್ಗಳು ತುಂಬಾ 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 ಇಂಪಾರ್ಟೆಂಟ್. ಕರೆಕ್ಟ್ ನೆನಪಿಟ್ಕೊಳ್ಳಿ, ನಾನು ಆಲ್ರೆಡಿ ಹೇಳಿದ್ದೇನೆ ಆಲ್ಮೋಸ್ಟ್ 73,000 ಸೀಟ್ಸ್ಗಳು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಆಗುತ್ತೆ. ಅದರಲ್ಲಿ ಆಲ್ಮೋಸ್ಟ್ ಒಂದು 60 to 65,000 ಸೀಟ್ಸ್ಗಳು ಮಾತ್ರ ಫಿಲ್ ಆಗಿದ್ದು. ಓನ್ಲಿ 60 to 65,000 ಸೀಟ್ಸ್ಗಳು ಮಾತ್ರ ಫಿಲ್ ಆಗಿದ್ದು. ಅಂದ್ರೆ ಆಲ್ಮೋಸ್ಟ್ 10,000 ಸೀಟ್ಸ್ಗಳು ವೇಕೆಂಟ್ ಉಳಿದಿತ್ತು. ಯಾವಾಗ? 2022 ಅಲ್ಲಿ. ಕಾಮಿಡ್ ಕಿಯಲ್ಲಿ ನೋಡಿ ಫಿಲ್ ಆಗಿದ್ದು ಜಸ್ಟ್ 7,000 ಸೀಟ್ಸ್ಗಳು ಮಾತ್ರ ಫಿಲ್ ಆಗಿದ್ದು. ಕಾಮಿಡ್ ಕಿಯಲ್ಲಿ ಇದ್ದಂತ ಸೀಟ್ಸ್ಗಳು 26,500, ಆಲ್ಮೋಸ್ಟ್ 20,000 ಸೀಟ್ಸ್ಗಳು ವೇಕೆಂಟ್ ಇದ್ದಿತ್ತು ಕಾಮಿಡ್ ಕಿಯಲ್ಲಿ. ಮ್ಯಾನೇಜ್ಮೆಂಟ್ ಬಿಡಿ, ಅದಾದ ನಂತರ ಅವ್ರು ಮತ್ತೆ ಫಿಲ್ ಮಾಡ್ಕೊಳ್ತಾರೆ. ಓಕೆ, ಮ್ಯಾನೇಜ್ಮೆಂಟ್ ನ ಕಂಪ್ಲೀಟ್ ಡೀಟೇಲ್ಸ್ ನಮ್ಗೆ ಹೇಳಲಿಕ್ಕೆ ಆಗೋದಿಲ್ಲ. ಸರಿನಾ? ನೆಕ್ಸ್ಟ್ ಸೀಟ್ ಕಂಪ್ಯಾರಿಸನ್ ಮತ್ತೆ ವೇಕೆನ್ಸಿನ ನೋಡಿದಾಗ ಕರೆಕ್ಟ್ ನೆನ್ಪಿಟ್ಕೊಳ್ಳಿ, ಇಲ್ಲಿ ವೇಕೆಂಟ್ ಸೀಟ್ಗಳು ಇಯರ್ ಬೈ ಇಯರ್ ಇನ್ಕ್ರೀಸ್ ಆಗ್ತಾ ಇದೆ. ವೇಕೆಂಟ್ ಸೀಟ್ ಅಂದ್ರೆ ಏನು ಸರ್? ಆಫ್ಟರ್ ಆಲ್ ರೌಂಡ್ಸ್ ಆಫ್ ಕೌನ್ಸಿಲಿಂಗ್ ಎವ್ರಿ ಇಯರ್ 3 ರೌಂಡ್ಸ್ ಆಫ್ ಕೌನ್ಸಿಲಿಂಗ್ ಇರುತ್ತೆ. KCET ಅಲ್ಲಿ 3 ರೌಂಡ್ಸ್ ಆಫ್ ಕೌನ್ಸಿಲಿಂಗ್ ಇರುತ್ತೆ. ಕಾಮಿಡ್ ಕಿಯಲ್ಲಿ 4 ರೌಂಡ್ಸ್ ಆಫ್ ಕೌನ್ಸಿಲಿಂಗ್ ಇರುತ್ತೆ. 4 ರೌಂಡ್ಸ್ ಆಫ್ ಕೌನ್ಸಿಲಿಂಗ್ ಅಂತ ಹೇಳಿದ್ರೆ ಅದರಲ್ಲಿ ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ ಗಳದ್ದು ಇರುತ್ತೆ, ಜನರಲ್ ಮೆರಿಟ್ ಇದು ಇರುತ್ತೆ. ಓಕೆ, ಅದು ನಿಮ್ಗೆ ಮುಂದೆ ನಮ್ಮ ಜೊತೆ ನೀವು ಎನ್ರೋಲ್ ಆದಾಗ ಯಾವ ರೌಂಡಿಗೆ ಯಾರು ಹೋಗಬೇಕು ಅದೆಲ್ಲದನ್ನು ನಾನು ಇನ್ಫಾರ್ಮೇಶನ್ ಕೊಡ್ತೇನೆ. ಓಕೆ, ಸೊ ಅದರಲ್ಲಿ ನೋಡಿ ಟೋಟಲ್ ನಂಬರ್ ಆಫ್ ಸೀಟ್ಸು ಕೂಡ ಇನ್ಕ್ರೀಸ್ ಆಗ್ತಾ ಇದೆ ಅಂಡ್ ವೇಕೆನ್ಸಿ ಕೂಡ ಇನ್ಕ್ರೀಸ್ ಆಗ್ತಾ ಇದೆ. ಅದರಲ್ಲಿ ಕಾಮಿಡ್ ಅನ್ನೋದು ಎವ್ರಿ ಇಯರ್ ವೇಕೆಂಟ್ ಸೀಟ್ಸ್ಗಳು ಆಲ್ಮೋಸ್ಟ್ 60 to 70% ಸೀಟ್ಸ್ಗಳು ವೇಕೆಂಟ್ ಉಳಿತದೆ ಕಾಮಿಡ್ ಕಿಯಲ್ಲಿ. ಇದು ನಾವು ತುಂಬಾ ಒಬ್ಸರ್ವ್ ಮಾಡಬೇಕಾದ ಇದು. ಸರ್ ಮ್ಯಾನೇಜ್ಮೆಂಟ್ಗೆ ಬಗ್ಗೆ ಹೇಳ್ತೀನಿ ಅಂತೀರಾ, ಕಾಮಿಡ್ ಬಗ್ಗೆ ನಾನು ಹೇಳ್ತೇನೆ, ವೆಯ್ಟ್ ಯಾಕೆ ಅಂತ ನಿಮ್ಗೆ ಹೇಳ್ತೇನೆ. ಓಕೆ, ಅದಾದ್ಮೇಲೆ ನಿಮ್ಗೆ 2022 ಇಂದ ಸ್ಟಾರ್ಟ್ ಆಗಿ 2025 ವರೆಗಿನ ಎಲ್ಲಾ ಡಾಟಾವನ್ನ ನಾನು ನಿಮ್ಗೆ ಹೇಳ್ತೇನೆ ನೋಡಿ. 2022 73,000 KEA ಥ್ರೂ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂದ್ರೆ KCET ಬರೆದಂತ ಸ್ಟೂಡೆಂಟ್ಸ್ ಗಳಿಗೆ ಸೀಟ್ಸ್ ಗಳಿರುತ್ತೆ. ಅದರಲ್ಲಿ ಉಳಿದಂತ ವೇಕೆಂಟ್ ಸೀಟ್ಸ್ಗಳು ಆಲ್ಮೋಸ್ಟ್ 10,000 ಅಂತ ಅನ್ಕೊಳ್ಳೋಣ. ಓಕೆ, ಕಾಮಿಡ್ ಸೀಟ್ಸ್ಗಳು 26,500 ಇದ್ದಿತ್ತು. ವೇಕೆಂಟ್ ಸೀಟ್ಸ್ ಆಲ್ಮೋಸ್ಟ್ 18,000. 70% ಆಫ್ ದ ಸೀಟ್ಸ್ ವರ್ ವೇಕೆಂಟ್ ಇನ್ 2022 ಇನ್ ಕಾಮಿಡ್. ನಾ ಮ್ಯಾನೇಜ್ಮೆಂಟ್ ವೇಕೆಂಟ್ ಬಗ್ಗೆ ಮಾತಾಡೋದಿಲ್ಲ, ಅದ್ರ ಬಗ್ಗೆ ನಮ್ಗಷ್ಟು ಇದು ಬೇಡ. ಸೊ ನೆನಪಿಟ್ಕೊಳ್ಳಿ, 2022 ಅಲ್ಲಿ ಆಲ್ಮೋಸ್ಟ್ 35% ಆಫ್ ದ ಸೀಟ್ಸ್ ವರ್ ವೇಕೆಂಟ್. 2023 ಅಲ್ಲಿ ನೆನ್ಪಿಟ್ಕೊಳ್ಳಿ, ಸೀಟ್ಸ್ ನ ಇನ್ಕ್ರೀಸ್ ಮಾಡ್ತಾರೆ ಎವ್ರಿ ಇಯರ್. ಯಾಕಂದ್ರೆ ಏನಾಗುತ್ತೆ, ಬರ್ತಾ ಬರ್ತಾ ಡೇಟಾ ಸೈನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಷಿನ್ ಲರ್ನಿಂಗ್, ಸೈಬರ್ ಸೆಕ್ಯೂರಿಟಿ ಅಂದ್ರೆ ಬೇರೆ 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 ರೀತಿಯ ಬ್ರಾಂಚ್ ಗಳು ಆಡ್ ಆಯ್ತು, ಇಂಟೇಕ್ಗಳು ಇನ್ಕ್ರೀಸ್ ಆಯ್ತು. ಸೊ 2023 ಅಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು 78,500 ಸೀಟ್ಸ್ ಗಳಿದ್ದಿತ್ತು. ವೇಕೆಂಟ್ ಸೀಟ್ಗಳು ಮತ್ತೆ ಇನ್ಕ್ರೀಸ್ ಆಯ್ತು, 11,800 ಸೀಟ್ಸ್ ಗಳಾಯ್ತು. ಕಾಮಿಡ್ ಸೀಟ್ಸ್ ಅನ್ನು ಮತ್ತೆ ಇನ್ಕ್ರೀಸ್ ಮಾಡಿದ್ರು. 26 ಇನ್ಕ್ರೀಸ್ ಮಾಡಿಲ್ಲ, ಆಲ್ಮೋಸ್ಟ್ ಸ್ಟೆಬಿಲೈಸ್ಡ್ 26,200 ಇದ್ದಿತ್ತು. ಬಟ್ ವೇಕೆಂಟ್ ಸೀಟ್ಸ್ಗಳು ಅಗೈನ್ 18,000 ವರೆಗೆ ಇದ್ದಿತ್ತು. ಓಕೆ, ಅಗೈನ್ 2023 ಅಲ್ಲಿ 31% ಆಫ್ ದ ಸ್ಟೂಡೆಂಟ್ಸ್ ಸೀಟ್ಸ್ ವರ್ ವೇಕೆಂಟ್. 2024 ಅಲ್ಲಿ
79,695 ಆಲ್ಮೋಸ್ಟ್ 80,000 ಸೀಟ್ಸ್ಗಳು KEA ಥ್ರೂ ಫಿಲ್ ಆಗ್ತಾ ಇತ್ತು. ಕಾಮಿಡ್ಗೆ ಸೀಟ್ಸ್ಗಳು 26,500. KEA ಸೀಟ್ಸ್ ಅಲ್ಲಿ ಆಲ್ಮೋಸ್ಟ್ 13,000 ಸೀಟ್ಸ್ಗಳು ವೇಕೆಂಟ್ ಉಳಿದಿತ್ತು. ಕಾಮಿಡ್ಗೆ ಸೀಟ್ಸ್ ಅಲ್ಲಿ ಆಲ್ಮೋಸ್ಟ್ 18,000ಗಳು ವೇಕೆಂಟ್ ಉಳಿದಿತ್ತು. ಓವರ್ ಆಲ್ ಆಗಿ ಅಗೇನ್ more than 30% ಸೀಟ್ಸ್ ವರ್ ವೇಕೆಂಟ್ ಇನ್ ದ ಇಯರ್ ಆಫ್ 2024. ಇನ್ನು ಲಾಸ್ಟ್ ಇಯರ್ಗೆ ಬಂದ್ರೆ ಸೀಟ್ಸ್ಗಳು ಡ್ರಾಸ್ಟಿಕಲಿ ಇನ್ಕ್ರೀಸ್ ಆಯ್ತು. ಲಾಸ್ಟ್ 2-3 ಇಯರ್ಸ್ ಇಂದ 2023 ಇಂದ 24-25 ಸೀಟ್ಸ್ಗಳು ಡ್ರಾಸ್ಟಿಕಲಿ ಇನ್ಕ್ರೀಸ್ ಆಯ್ತು. ಡಿಮ್ಯಾಂಡು ಕೂಡ ಇನ್ಕ್ರೀಸ್ ಆಗಿತ್ತು. ಓಕೆ, ಸೊ 85,020 ಸೀಟ್ಸ್ಗಳು ಇದ್ದಿತ್ತು. 15,403 ಸೀಟ್ಗಳು ವೇಕೆಂಟ್ ಉಳಿದಿತ್ತು. ಅಂದ್ರೆ ಇನ್ಕ್ರೀಸ್ ನೋಡಿ, ಎವ್ರಿ ಇಯರ್ ನಂಬರ್ ಆಫ್ ವೇಕೆಂಟ್ ಸೀಟ್ಸ್ ವರ್ ಇನ್ಕ್ರೀಸಿಂಗ್. ಹೇಗೆ ಸೀಟ್ಸ್ಗಳು ಇನ್ಕ್ರೀಸ್ ಆಗ್ತಾ ಇದೆ, ವೇಕೆನ್ಸಿನೂ ಇನ್ಕ್ರೀಸ್ ಆಗ್ತಾ ಇದೆ. ವೇಕೆನ್ಸಿ ಅಂದ್ರೆ ಏನ್ ಹೇಳಿ, ಆಫ್ಟರ್ ಆಲ್ ರೌಂಡ್ಸ್ ಆಫ್ ಕೌನ್ಸಿಲಿಂಗ್ ಎಲ್ಲಾ ಕಾಲೇಜ್ಗಳಲ್ಲಿ ಸೀಟ್ ಫಿಲ್ ಆದ್ಮೇಲೆ ಕಾಲೇಜಲ್ಲಿ ಉಳಿದಿರೋ ಸೀಟ್ಗಳಿವು. ಅದಾದ್ಮೇಲೆ ಕಾಮಿಡಿಕೆಯಲ್ಲಿ 26,837 ಸೀಟ್ಸ್ಗಳಿದ್ದಿತ್ತು. ಆಲ್ಮೋಸ್ಟ್ 18,000 to 19,000 ಸೀಟ್ಸ್ಗಳು ವೇಕೆಂಟ್ ಆಗಿ ಉಳಿದಿತ್ತು. ಓವರ್ ಆಲ್ ಆಗಿ ಲಾಸ್ಟ್ ಇಯರ್ 35% ಆಫ್ ದ ಸೀಟ್ಸ್ ವರ್ ವೇಕೆಂಟ್. ಓಕೆ, ಸೊ ನೀವು ಇವಾಗ ವೇಕೆನ್ಸಿಯನ್ನ ಒಂದು ಚಾರ್ಟ್ ಥ್ರೂ ಹೇಳಿದೆ ನಾನು ನಿಮ್ಗೆ, ಒಂದು ಗ್ರಾಫ್ ಥ್ರೂ ಅನಲೈಸ್ ಮಾಡಿದ್ರೆ ಎವ್ರಿ ಇಯರ್ ಬೈ ಇಯರ್ ನೋಡಿ ಅಪ್ವರ್ಡ್ ಟ್ರೆಂಡ್ ಅಲ್ಲಿ ಹೋಗ್ತಾ ಇದೆ. ಇದು ತುಂಬಾ ಮ್ಯಾಟರ್ ಆಗುತ್ತೆ ಸ್ಟೂಡೆಂಟ್ಸ್. 2022 ಅಲ್ಲಿ ನೋಡಿ, 2023 ಅಲ್ಲಿ ನೋಡಿ, ಎಲ್ಲದೂ ಕೂಡ ಅಪ್ವರ್ಡ್ ಟ್ರೆಂಡ್ ಅಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ. ಇಲ್ಲಿ ನೋಡಿ, ಈಗ ಹೋಗ್ತಾ ಇದೆ. ಸೊ ಇದೇನಾಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆ. ಅಂದ್ರೆ ವೇಕೆಂಟ್ ಸೀಟ್ಸು ಇನ್ಕ್ರೀಸ್ ಆಗ್ತಾ ಇದೆ. ಈವನ್ ನಂಬರ್ ಆಫ್ ಸೀಟ್ಸ್ ಕೂಡ ಇನ್ಕ್ರೀಸ್ ಆಗ್ತಾ ಇದೆ. ಅದು ನಿಮ್ಗೆ ಗೊತ್ತಿದೆ. ನಂಬರ್ ಆಫ್ ಸೀಟ್ಸ್ ಇನ್ಕ್ರೀಸ್ ಆಗ್ಲಿ ರೀಸನ್ ಏನು ಅಂತ ಕೇಳಿದ್ರೆ AIML, ಡೇಟಾ ಸೈನ್ಸ್, ಸೈಬರ್ ಸೆಕ್ಯೂರಿಟಿ. ಇಲ್ಲೂ ನೋಡಿ ಕಾಮಿಡಿಕೆ ವೇಕೆನ್ಸಿ ಟ್ರೆಂಡ್ ಅನ್ನ ನೋಡಿ. 2022 ಅಲ್ಲಿ ಆಲ್ಮೋಸ್ಟ್ 18,000 ಎವ್ರಿ ಇಯರ್. ಇಲ್ಲಿ ನೋಡಿ, ಕಾಮಿಡಿಕೆಯಲ್ಲಿ ಮಿನಿಮಮ್ ಅಂದ್ರೆ ಆಲ್ಮೋಸ್ಟ್ 18,000 ಸೀಟ್ಸ್ಗಳಂತೂ 100% ವೇಕೆಂಟ್ ಉಳಿಯುತ್ತೆ. 18,000 ಸೀಟ್ಸ್ಗಳು 100% ವೇಕೆಂಟ್ ಉಳಿತದೆ ಎವ್ರಿ ಇಯರ್ ಇನ್ ಕಾಮಿಡಿಕೆಯಲ್ಲಿ ಇರೋದೇ ಸೀಟ್ಗಳು 25 to 26,000. ಅದರಲ್ಲಿ 18,000 more than 70% ಆಫ್ ದ ಸೀಟ್ಸ್ ವಿಲ್ ಗೆಟ್ ವೇಕೆಂಟ್ ಆಫ್ಟರ್ ಆಲ್ ರೌಂಡ್ಸ್ ಆಫ್ ಕೌನ್ಸಿಲಿಂಗ್. ಎಲ್ಲಾ ರೌಂಡ್ಸ್ ಆಫ್ ಕೌನ್ಸಿಲಿಂಗ್ ಆದ್ಮೇಲೆ ಇಷ್ಟು ಸೀಟ್ಸ್ಗಳು ಕಾಮಿಡಿಕೆಯಲ್ಲಿ ವೇಕೆಂಟ್ ಉಳಿತದೆ. ಗೊತ್ತಾಯ್ತಾ ಸರ್? ಇದನ್ನ ನಾನು ನಿಮ್ಗೆ ಇದಾಗಿ ಹೇಳ್ತೇನೆ ನೋಡಿ, ಕಾಂಪಿಟೇಷನ್ ಹೇಳ್ತೇನೆ, ಸೀಟ್ ಗ್ರೋತ್ ಹೇಳ್ತೇನೆ ನೋಡಿ. ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಯಾಕೆ ಕೇಳಿದ್ರೆ ಇದು ನಿಮ್ಗೊಂದು ಐಡಿಯಾವನ್ನ ಕೊಡುತ್ತೆ. ಸರ್ ಇಷ್ಟು ಸೀಟ್ಸ್ಗಳು ಉಳಿತದೆ ಅಂತ ಹೇಳ್ತೀರಾ, ಬಟ್ ಯಾಕೆ ಕೆಲವೊಂದು ಕಾಲೇಜಲ್ಲಿ ತುಂಬಾ ಡಿಮ್ಯಾಂಡಿಂಗ್ ಇದೆ ಅಂತ ಹೇಳ್ತಾರೆ? ಕರೆಕ್ಟ್ ನೋಡ್ಕೊಳ್ಳಿ, ಕಾಂಪಿಟೇಷನ್ ಇನ್ಕ್ರೀಸ್ ಆಗ್ತಾ ಇದೆ. ಸರ್ ಯಾಕೆ ಕಾಂಪಿಟೇಷನ್ ಇನ್ಕ್ರೀಸ್ ಆಗ್ತಾ ಇದೆ ಯಾಕಂತ ಕೇಳಿದ್ರೆ ನಿಮ್ಗೆ ರಿಜಿಸ್ಟ್ರೇಷನ್ ಟ್ರೆಂಡ್ ಅನ್ನ ಹೇಳ್ತೇನೆ ನೋಡಿ. KCET ರಿಜಿಸ್ಟ್ರೇಷನ್ ಟ್ರೆಂಡ್ ಅನ್ನ ಅಂದ್ರೆ ಒಂದು ಪ್ರೀವಿಯಸ್ ಇಯರ್ ನ ಕನ್ಸಿಡರ್ ಮಾಡಿದ್ರೆ ಅಥವಾ ಬೇರೆ ಇದನ್ನ ಕನ್ಸಿಡರ್ ಮಾಡಿದ್ರೆ, ಸರ್ ಇಯರ್ ಬೈ ಇಯರ್ ರಿಜಿಸ್ಟ್ರೇಷನ್ ಏನಾಗ್ತಾ ಇದೆ? ಸರ್ ರಿಜಿಸ್ಟ್ರೇಷನ್ ಟ್ರೆಂಡ್ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಇದೆ. ಒಂದು ರಿಜಿಸ್ಟ್ರೇಷನ್ ಟ್ರೆಂಡ್ ನಾನು ನಿಮ್ ಮುಂದೆ ಹೇಳ್ತೇನೆ ನೋಡಿ. ಅಂದ್ರೆ 2023 ಅಲ್ಲಿ ಏನಾಯ್ತು ಅಂತ ಕೇಳಿದ್ರೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಡ್ರಾಸ್ಟಿಕಲಿ ಇನ್ಕ್ರೀಸ್ ಆದ್ರು. 2022 ವರೆಗೂ ಕೂಡ 2,50,000 ಅರೌಂಡ್ ವರೆಗೆ ಸ್ಟೂಡೆಂಟ್ಸ್ ಗಳು ರಿಜಿಸ್ಟರ್ ಆಗ್ತಾ ಇದ್ದವರು 2023 ಅಲ್ಲಿ 3,30,000 ಸ್ಟೂಡೆಂಟ್ಸ್ ಗಳು ಇದಾದ್ರು, ರಿಜಿಸ್ಟರ್ ಆದ್ರು. ಅದು ಯಾವತ್ತು ಆ ವರ್ಷ ಅಷ್ಟು ಇನ್ಕ್ರೀಸ್ ಆಯ್ತು ಅಂತ ಕೇಳಿದ್ರೆ ಆ ವರ್ಷ ಏನ್ ಹೇಳಿದ್ರು ಕೇಳಿದ್ರೆ, ನೀವು ಮೆಡಿಕಲ್ ಆಸ್ಪಿರೆಂಟ್ಸ್ ಆದ್ರೂ ಕೂಡ ಕರ್ನಾಟಕದಲ್ಲಿರುವಂತ ಮೆಡಿಕಲ್ ಕಾಲೇಜ್ಗಳನ್ನ ನೀವು ತಗೊಳ್ಬೇಕು ಅಂತ ಆದ್ರೆ KEA ಅಲ್ಲಿ ರಿಜಿಸ್ಟ್ರೇಷನ್ ಮಾಡಲೇಬೇಕು. ಅಂಡ್ ಮತ್ತು ಒಂದಿಷ್ಟು ಮೆಡಿಕಲ್ ರಿಲೇಟೆಡ್ ಫೀಲ್ಡ್ ಗಳಿದೆಯಲ್ಲ, ಅಲೈಡ್ ಸೈನ್ಸ್ ಇರ್ಬೋದು, ಅದ್ರ ರಿಲೇಟೆಡ್ ಫೀಲ್ಡ್ ಗಳಿಗೆ ನೀವು KEA ಥ್ರೂನೇ ನೀವು ತಗೊಳ್ಬೇಕು. ನೀವು ನೀಟ್ ಆದ್ರೂ ಬರೀ, ನೀವು ಯಾವ್ದಾದ್ರು ಬರ್ಕೊಳ್ಳಿ, ಬಟ್ KEA ಅಲ್ಲಿ ನೀವು ಕೌನ್ಸಿಲಿಂಗಿಗೆ ಅಟೆಂಡ್ ಆಗ್ಬೇಕು ಅಂತ ಹೇಳಿದ್ರೆ KEA ಅಲ್ಲಿ ರಿಜಿಸ್ಟ್ರೇಷನ್ ಆಗ್ಲೇಬೇಕು ಅಂತ ಹೇಳಿದ್ರು. ಸೊ ಆ ವರ್ಷದಿಂದ ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಲ್ಲಿ KCET ಗೆ ರಿಜಿಸ್ಟರ್ ಆಗ್ತಾ ಇರುವಂತ ನಂಬರ್ ಆಫ್ ಸ್ಟೂಡೆಂಟ್ಸ್ಗಳು ಎವ್ರಿ ಇಯರ್ ಇನ್ಕ್ರೀಸ್ ಆಗ್ತಾ ಹೋಯ್ತು. ಈ ವರ್ಷ ಒನ್ ಆಫ್ ದ ಹೈಯೆಸ್ಟ್ 3,50,000 ಸ್ಟೂಡೆಂಟ್ಸ್ಗಳು ರಿಜಿಸ್ಟರ್ ಆಗಿದ್ದಾರೆ. ಮಿನಿಮಮ್ ಅದರಲ್ಲಿ 3,10,000 to 20,000 ಸ್ಟೂಡೆಂಟ್ಸ್ಗಳು ಅಟೆಂಡ್ ಆಗ್ತಾರೆ. ಇದು ತುಂಬಾ ಇಂಪಾರ್ಟೆಂಟ್. ಇಷ್ಟು ಸ್ಟೂಡೆಂಟ್ಸ್ಗಳು ಅಟೆಂಡ್ ಆಗಿದ ನಂತರ ಕಾಂಪಿಟೇಷನ್ ಒಬ್ವಿಯಸ್ಲಿ ಇನ್ಕ್ರೀಸ್ ಆಗುತ್ತೆ. ಓಕೆ ಸರ್, ನೀವು ಇಷ್ಟು ಸೀಟ್ಸ್ಗಳು ವೇಕೆಂಟ್ ಉಳಿತಾ ಇದೆ ಅಂತ ಹೇಳ್ತಾ ಇದ್ದೀರಾ, ಕಾಂಪಿಟೇಷನ್ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ. ಸರ್ ವಾಟ್ ಡಸ್ ಇಟ್ ಮೀನ್? ನೆನಪಿಟ್ಕೊಳ್ಳಿ, ಏನು ಅಂತ ಕೇಳಿದ್ರೆ ಟಾಪ್ ಕಾಲೇಜಸ್ ಗಳಲ್ಲಿ ವೇಕೆಂಟ್ ಸೀಟ್ಸ್ಗಳು ಉಳಿಯೋದಿಲ್ಲ. ನಾನು ಇಲ್ಲಿ ಮೇಲ್ಗಡೆ ಹೇಳ್ದೆ ನೋಡಿ ಸರ್, ಇಷ್ಟು ವೇಕೆಂಟ್ ಉಳಿತು ಅಂತ ಹೇಳಿದ್ರಲ್ಲ, ಕಾಮಿಡಿಕೆಯಲ್ಲಿ ನೋಡಿ ಕೆಲವೊಂದಿಷ್ಟು Tier 2 ಕಾಲೇಜಸ್ ನ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಟ್ಸ್ ಅಲೈಡ್ ಬ್ರಾಂಚಸ್ ಉಳಿದಿತ್ತು, ECನೂ ಉಳಿದಿತ್ತು, ಮತ್ತೆ Tier 3 ಅಲ್ಲಿ ತುಂಬಾ ಉಳಿದಿದೆ. ಅಂಡ್ KCET ಅಲ್ಲಿ ಉಳಿದಿರೋ ಸೀಟ್ಗಳು ಕಂಪ್ಯೂಟರ್ ಸೈನ್ಸ್ ಅಂಡ್ ಇಟ್ಸ್ ಅಲೈಡ್ ಬ್ರಾಂಚಸ್ ಗಳು ಅಲ್ಲ.
ಇದು ತುಂಬಾ ಇಂಪಾರ್ಟೆಂಟ್. ಕೆಲವೊಂದು Tier 2 ಅಥವಾ Tier 3 ಕಾಲೇಜಲ್ಲಿ ಇದು ಕೆಲವೊಂದಿಷ್ಟು ಸೀಟ್ಗಳು ಉಳಿದಿತ್ತು. ಅದು ಬಿಟ್ರೆ ಮೇಜರ್ಲಿ ಉಳಿದಿರುವಂತ ಸೀಟ್ಗಳು ಯಾವುದು ಅಂತ ಕೇಳಿದ್ರೆ ಕರೆಕ್ಟ್ ನೆನಪಿಟ್ಕೊಳ್ಳಿ, ಇದು ಸಿವಿಲ್ ತುಂಬಾ ಸೀಟ್ಸ್ಗಳು ವೇಕೆಂಟ್ ಉಳಿತದೆ. ಮೆಕ್ಯಾನಿಕಲ್, ಟ್ರಿಪಲ್ ಇ, ಕೆಮಿಕಲ್, ಬಯೋಟೆಕ್ನಾಲಜಿ, Tier 3 ಕಾಲೇಜಸ್ಗಳಲ್ಲಿ ECE. ಓಕೆ, ಅದಾದ್ಮೇಲೆ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಟ್ಸ್ ಅಲೈಡ್ ಬ್ರಾಂಚಸ್ ಅಲ್ಲಿ ಅಲ್ಲೂ ಕೂಡ ವೇಕೆನ್ಸಿ ಉಳಿದಿತ್ತು, ಬಟ್ ಆಲ್ಮೋಸ್ಟ್ 100% ಫಿಲ್ ಆಗಿತ್ತು. ಸರ್, ಇಲ್ಲಿ ಕಾಮಿಡಿಕೆಯಲ್ಲಿ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಟ್ಸ್ ಅಲೈಡ್ ಬ್ರಾಂಚಸ್ ಅಲ್ಲಿ ಉಳಿದಿದೆ. ಎಲ್ಲಿ? Tier 2, ಕೆಲವೊಂದಿಷ್ಟು Tier 2 ಕಾಲೇಜಸ್ಗಳಲ್ಲಿ, ಕೆಲವೊಂದಿಷ್ಟು Tier 3 ಕಾಲೇಜಸ್ಗಳಲ್ಲೂ ಕೂಡ ಕಾಮಿಡಿಕೆ ಆದ್ಮೇಲೂ ಕೂಡ ವೇಕೆಂಟ್ ಸೀಟ್ಸ್ಗಳು ಉಳಿದಿದೆ. ಯಾಕಂತ ಕೇಳಿದ್ರೆ ಕಾಮಿಡಿಕೆಯಲ್ಲಿ ಫೀಸ್ ಅರೌಂಡ್ 3 lakhs ಇರುತ್ತೆ. ಅವರು ಡೈರೆಕ್ಟ್ಲಿ ಮ್ಯಾನೇಜ್ಮೆಂಟ್ ಕೋಟಾಕ್ಕೂ ಕೂಡ ಅಷ್ಟೇ ಫೀಸ್ ಅನ್ನ ಮಾಡ್ತಾರೆ, ಡಿಮ್ಯಾಂಡ್ ಮಾಡ್ತಾರೆ. ಸೊ ಕಾಮಿಡಿಕೆಯಲ್ಲಿ ಇದು ಉಳಿತದೆ. ಓಕೆ, ಸೊ ನೆನಪಿಟ್ಕೊಳ್ಳಿ. ಮತ್ತೊಂದು, ನೀವು ಟಾಪ್ ಕಾಲೇಜಸ್ ಅಲ್ಲಿ ಮಾಡ್ಬೇಕು ಅಂತಿದ್ರೆ ಪ್ರೀವಿಯಸ್ ಇಯರ್ ಕಟ್ ಆಫ್ ರ್ಯಾಂಕ್ ನ ಒಂದು 3 to 8% ಕಡಿಮೆನೆ ಇಟ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್, RVC ಯಲ್ಲಿ ಲಾಸ್ಟ್ ಇಯರ್ ಕಂಪ್ಯೂಟರ್ ಸೈನ್ಸ್ ಒಂದು 400 ಗೆ ನಿಂತ್ಕೊಂಡಿದ್ರೆ ಈ ವರ್ಷ ಅದು 350 ಬಿಲೋನು ಬರಬಹುದು. ಸೊ ನೀವು ಏನಕ್ಕೆ ಟಾರ್ಗೆಟ್ ಮಾಡಿ, ನಾನು ಎಕ್ಸಾಂಪಲ್ ಕೊಡ್ತಾ ಇರೋದು, ಏನಕ್ಕೆ ಟಾರ್ಗೆಟ್ ಮಾಡಬೇಕು ಅಂತ ಕೇಳಿದ್ರೆ ಲಾಸ್ಟ್ ಇಯರ್ ಗಿಂತ ಒಂದು ಅಟ್ ಲೀಸ್ಟ್ 3 to 5% ಆದ್ರೂ ಕಡಿಮೆ ರ್ಯಾಂಕ್ ಅನ್ನೇ ಟಾರ್ಗೆಟ್ ಮಾಡಬೇಕು. ಓಕೆ, ECE ಬ್ರಾಂಚ್ ಅಲ್ಲೂ ಕೂಡ ಡಿಮ್ಯಾಂಡಿಂಗ್ ಜಾಸ್ತಿ ಇರ್ಲಿಕ್ಕೆ ಹೋಗಿ ಅದರದ್ದು ಕಟ್ ಆಫ್ ರ್ಯಾಂಕ್ ಕಡಿಮೆ ಆಗುತ್ತೆ. ಇನ್ ದ ಸೆನ್ಸ್, ಲಾಸ್ಟ್ ಇಯರ್ ಒಂದು ಕಾಲೇಜಲ್ಲಿ 1000 ರ್ಯಾಂಕ್ ಕಟ್ ಆಫ್ ನಿಂತಿದ್ರೆ ಈ ವರ್ಷ ಅದು 800ಗೂ ನಿಂತ್ಕೊಳ್ಬಹುದು. ಅಂಡ್ ಗುಡ್ ಪಾರ್ಟ್ ಏನು ಅಂತ ಕೇಳಿದ್ರೆ ಇಲ್ಲಿ ಉಳಿದಿರೋ ಸೀಟ್ಗಳಿದೆ ನೋಡಿ, ಕಾಮಿಡಿಕೆಯಲ್ಲಿ ಉಳಿದಿರೋ ಸೀಟ್ಗಳು ಇದೆಲ್ಲ ಮ್ಯಾನೇಜ್ಮೆಂಟ್ ಕನ್ವರ್ಟ್ ಆಗುತ್ತೆ. ಇವಾಗ ನಿಮ್ಗೆ ಏನ್ ಹೇಳ್ತಾ ಇದ್ದಾರೆ ನೋಡಿ, ಸೀಟ್ಗಳು ಸಿಗೋದಿಲ್ಲ ಅಂತ Tier 2 ಕಾಲೇಜಸ್ ಅವರು, ಇದೆಲ್ಲ ಸುಳ್ಳು. ಆ ಉಳಿದಿರೋ ಸೀಟನ್ನು ಏನ್ ಮಾಡ್ತಾರೆ, ಇನ್ ಕೇಸ್ ಕಾಲೇಜ್ ಅವರು ಡಿಸೈಡ್ ಮಾಡಿ KEA ಕೊಟ್ಟು ಅವ್ರ ಥ್ರೂನೇ ಫಿಲ್ ಮಾಡ್ಲಿಕ್ಕೆ ಹೇಳಿದ್ರೆ ಒಳ್ಳೇದು. ಮೋಸ್ಟ್ ಆಫ್ ದ ಟೈಮ್ ಹಾಗೆ ಮಾಡೋದಿಲ್ಲ. ಅವ್ರು ಏನ್ ಮಾಡ್ತಾರೆ, ಅದನ್ನ ಮ್ಯಾನೇಜ್ಮೆಂಟ್ ಆಗಿ ಕನ್ವರ್ಟ್ ಮಾಡ್ತಾರೆ. ಸೊ ಇವಾಗ ನಿಮ್ಗೆ ಸುಮ್ನೆ ಡಿಮ್ಯಾಂಡಿಂಗ್ ಬರ್ಲಿ ಅಂತ ಹೇಳ್ಕೊಂಡು ಸೀಟ್ಗಳು ಕಡಿಮೆ ಆಗ್ತಾ ಇದೆ, ಅದಾಗ್ತಾ ಇದೆ, ಇದಾಗ್ತಾ ಇದೆ ಅಂತ ಹೇಳ್ತಾರೆ. ಸೊ ನಿಮ್ಗೆ ಸರ್ ಈಗ KCET ಬರೀತೀರಾ, ತುಂಬಾ ಟಫ್ ಆಗುತ್ತೆ. ನಿಮ್ದು ಏನ್ ಹೇಳ್ತಾರೆ, ಮನೆಯಲ್ಲಿ ನಿಮ್ಗೆ ಅಂದ್ರೆ ಇಕನಾಮಿಕಲಿ ಒಳ್ಳೆ ಇದ್ದೀರಾ, ನಮ್ಗೆ ಟಾಪ್ 20 ಇಂಜಿನಿಯರಿಂಗ್ ಕಾಲೇಜ್ ಹೋಗ್ಬೇಕು, ನನ್ನ ಹುಡುಗನಿಗೆ ಅಥವಾ ನನ್ನ ಹುಡುಗಿಗೆ ರ್ಯಾಂಕ್ ಮೋರ್ ದನ್ 50-60,000 ಇದೆ, ನಮ್ ಕ್ಯಾಟಗರಿನೂ ಇಲ್ಲ ಸರ್, ನಂಗೆ ಟಾಪ್ 20 ಕಾಲೇಜ್ ಒಳಗಡೆ ಹೋಗ್ಬೇಕು ಅಂತಿದ್ರೆ ಮ್ಯಾನೇಜ್ಮೆಂಟಿಗೆ ಹೋಗಿ. ಬಟ್ ತುಂಬಾ ಗಡಿಬಿಡಿ ಮಾಡ್ಕೊಂಡು ಹೋಗ್ಬೇಡಿ. ನೀವು ಮ್ಯಾನೇಜ್ಮೆಂಟ್ ಸೀಟಿಗೆ ಸೇರೋದಾದ್ರೂ ಕೂಡ ನಾನು ಹೇಳ್ತೇನೆ, ದಯವಿಟ್ಟು ನಮ್ಮ ಕೌನ್ಸಿಲಿಂಗಿಗೆ ಸೇರ್ಕೊಳ್ಳಿ. ಯಾಕೆ ಕೇಳಿದ್ರೆ, ಯಾವ ಕಾಲೇಜ್, ಫಾರ್ ಎಕ್ಸಾಂಪಲ್ ಒಂದು 5 ಕಾಲೇಜ್ಗಳಿದೆ, 5 ಕಾಲೇಜಲ್ಲಿ ನಿಮ್ಮ ಇದು ಏನು ಇನ್ವೆಸ್ಟ್ಮೆಂಟ್, ಫಾರ್ ಎಕ್ಸಾಂಪಲ್ 4 yearsಗೆ ನಿಮ್ಗೆ 20 lakhs ಅಂತ ನಿಮ್ಮ ತಲೆಯಲ್ಲಿದೆ ಓನ್ಲಿ ಆಸ್ ಅ ಫೀಸ್. ಅಲ್ಲಿ 5 ಕಾಲೇಜ್ಗಳು ಈ 20 lakhs ಫೀಸ್ ರೇಂಜ್ ಅಲ್ಲಿ ಬರುತ್ತೆ. ಆ 5 ಕಾಲೇಜ್ಗಳಲ್ಲಿ ಇರೋದ್ರಲ್ಲೇ ಬೆಸ್ಟ್ ಕಾಲೇಜ್ ಯಾವುದು ಅಂತ ನಾನ್ ನಿಮ್ಗೆ ಸಜೆಸ್ಟ್ ಮಾಡ್ತೇನೆ. ದಯವಿಟ್ಟು ರ್ಯಾಂಡಮ್ ಆಗಿ, ಬ್ಲೈಂಡ್ ಆಗಿ ನೀವು ಕಾಲೇಜಿಗೆ ಹೋಗ್ತೀರಾ, ಇನ್ಫ್ರಾಸ್ಟ್ರಕ್ಚರ್ನು ನೋಡ್ತೀರಾ, ಕಾಲೇಜ್ ಜೊತೆ ಮ್ಯಾನೇಜ್ಮೆಂಟ್ ಜೊತೆನೂ ಮಾತಾಡ್ತೀರಾ, ನಿಮ್ಗೆ ಸೀರಿಯಸ್ಲಿ ಕಾಲೇಜ್ ಒಳಗಡೆ ಏನಾಗ್ತಾ ಇದೆ ಅಂತ ಗೊತ್ತಾಗೋದಿಲ್ಲ. ನೀವು ಮ್ಯಾನೇಜ್ಮೆಂಟ್ ಸೀಟಿಗೂ ಹೋಗೋದಾದ್ರೆ ದಯವಿಟ್ಟು ನಮ್ ಜೊತೆ ಕೌನ್ಸಿಲಿಂಗ್ ಸೇರ್ಕೊಳ್ಳಿ. ನಾನು ಯಾಕೆ ಹೇಳ್ತಾ ಇದ್ದೇನೆ ಕೇಳಿದ್ರೆ, ಆ ಕಾಲೇಜ್ಗಳಿಗೆ ನಾನು ವಿಸಿಟ್ ಮಾಡ್ಕೊಂಡು ಏನು ವಿಷಯಗಳನ್ನ ತಿಳ್ಕೊಳ್ಬೇಕು ಎಲ್ಲದನ್ನು ತಿಳ್ಕೊಂಡಿದ್ದೇನೆ. ಈ 5 ಕಾಲೇಜಲ್ಲಿ ಯಾವುದು ಬೆಟರ್ ಕಾಲೇಜ್, ನಿಮ್ದು ಇನ್ವೆಸ್ಟ್ಮೆಂಟ್ಗೆ ಬೆಸ್ಟ್ ರಿಟರ್ನ್ ಸಿಗ್ಬೇಕು, ಅದಕ್ಕೆ ಇರೋದ್ರಲ್ಲೇ ಬೆಟರ್ ಕಾಲೇಜ್ ಯಾವುದು ಅಂತ ನಾನು ನಿಮ್ಗೆ ಸಜೆಸ್ಟ್ ಮಾಡ್ತೇನೆ. ಓಕೆ, ಇವಾಗ್ಲೇ ನಾನು ನಿಮ್ಗೆ ಹೇಳ್ತಾ ಇರ್ತೇನೆ, ಈ ವರ್ಷನೂ ಕೂಡ ನಂಬರ್ ಆಫ್ ಸೀಟ್ಸ್ ಇನ್ಕ್ರೀಸ್ ಆಗುತ್ತೆ. ನಿಮ್ಗೆ ಇವಾಗ KCET ಎಕ್ಸಾಮ್ ಆಗಿದ ತಕ್ಷಣ ಕೊಡಿ ಬನ್ನಿ ನಮ್ಗೆ ಮ್ಯಾನೇಜ್ಮೆಂಟ್ ಸೀಟ್ಸ್ ಇಲ್ಲ, ಇವಾಗ ಹೇಳ್ತಾರೆ, ಇವಾಗ ರಿಜಿಸ್ಟರ್ ಆದ್ರೆ ನಿಮ್ಗೆ 1 ಲಕ್ಷ ಕಡಿಮೆ ಇದೆ, ಆದ್ರೆ ರಿಜಿಸ್ಟ್ರೇಷನ್ ಫೀಸ್ 50,000 ಅಂತ ತಗೊಳ್ತಾರೆ. ಇದೇನಂತ ನನಗೆ ಅರ್ಥ ಆಗ್ತಾ ಇಲ್ಲ. ನನಗೂ ಕೂಡ ಕೆಲವೊಂದಿಷ್ಟು ಕಾಲೇಜ್ಗಳಿಂದ ಕಾಲ್ಸ್ ಬರ್ತಾ ಇದೆ. ಯಾಕಂದ್ರೆ ನಾನು ಕಾಲೇಜಿಗೆ ವಿಸಿಟ್ ಮಾಡಿದ್ದೇನಲ್ಲ, ನಾನೊಬ್ಬ ಯೂಟ್ಯೂಬರ್ ಕೌನ್ಸಿಲಿಂಗ್ ಕೊಡ್ತೇನೆ ಅದಂತ ಹೇಳಲಿಲ್ಲ. ಆಸ್ ಅ ಪೇರೆಂಟ್ ತರ ನಾನು ಹೋಗಿ ಮಾತಾಡಿದಾಗ ಅವರು ಕೂಡ ನನಗೂ ಈಗ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಈಗ ರಿಜಿಸ್ಟರ್ ಮಾಡಿದ್ರೆ 50,000 ಕಡಿಮೆ, 1 lakh ಕಡಿಮೆ ಅಂತ. ಓಕೆ, ಸೊ ದಯವಿಟ್ಟು ಎಲ್ಲ ಸ್ಟೂಡೆಂಟ್ಸ್ ಗಳಿಗೆ ಹೇಳೋದು, ನೀವು CET ನ ಒಳ್ಳೆ ರೀತಿಯಲ್ಲಿ ಮಾಡಿ, 100% ಸೀಟ್ಸ್ ಗಳು ಸಿಗುತ್ತೆ. ಫಸ್ಟ್ ರೌಂಡ್ ಅಲ್ಲಿ ತುಂಬಾ ಕಡಿಮೆಗೆ ಕಟ್ ಆಫ್ ನಿಲ್ಲುತ್ತೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಸಬ್ಸಿಕ್ವೆಂಟ್ ರೌಂಡ್ ಅಲ್ಲಿ, ಸೆಕೆಂಡ್ ಮತ್ತೆ ಥರ್ಡ್ ರೌಂಡ್ ಅಲ್ಲಿ ನಾನು ಲಾಸ್ಟ್ ಟೈಮ್ ನೋಡಿದ್ದೇನೆ, ಆಲ್ಮೋಸ್ಟ್ 1,80,000, 2 lakhs ಬಂದಂತ ಸ್ಟೂಡೆಂಟ್ಸ್ ಗಳಿಗೂ ಕೂಡ ಸೀಟ್ ಸಿಕ್ಕಿದ್ದಿದೆ. ಓಕೆ, ಎಷ್ಟೋ ಹೊಸ ಕಾಲೇಜಸ್ಗಳು ಸ್ಟಾರ್ಟ್ ಆಗಿದೆ. ಈ ವರ್ಷನೂ ಕೂಡ ಕೆಲವೊಂದಿಷ್ಟು ಕಾಲೇಜಸ್ಗಳು ಸೀಟ್ ಮ್ಯಾಟ್ರಿಗೆ ಆಡ್ ಆಗತ್ತೆ. ಸೊ ದಯವಿಟ್ಟು ಯಾವುದೇ ಕಾರಣಕ್ಕೂ ಅವ್ರು ಹೇಳ್ತಾರೆ ಅಂತ ಅನ್ಕೊಂಡು ಏನೂ ಗೊತ್ತಿಲ್ಲದೆ ಹೋಗಿ ಮ್ಯಾನೇಜ್ಮೆಂಟಿಗೆ ಸೇರ್ಕೊಳ್ಬೇಡಿ. ದಯವಿಟ್ಟು KCET ಅಲ್ಲಿ ಒಳ್ಳೇದ್ ಮಾಡಿ, ನಿಮ್ಮ ಕ್ಯಾಟಗರಿಗೆ ಸರಿಯಾಗಿ 2 lakhsಗೂ ಸಿಕ್ಕಿದೆ. OBC ಕ್ಯಾಟಗರಿ ಅವರಿಗೆ 1,10,000, 20,000, 30,000ಗೂ ಸಿಕ್ಕಿದೆ. ಹಾಗಂತ ನಾನು ಟಾಪ್ ಕಾಲೇಜಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಇಲ್ಲ. ಅಟ್ ಲೀಸ್ಟ್ ಒಂದು ಡೀಸೆಂಟ್ ಆಗಿರೋ ಕಾಲೇಜಲ್ಲಿ ನಿಮ್ಗೆ 100% ಸಿಗುತ್ತೆ.
ಓಕೆ. ಸೊ ನಿಮ್ಗೆ ಇಲ್ಲಿ 3 ರೌಂಡ್ಸ್ ಆಫ್ ಕೌನ್ಸಿಲಿಂಗ್ ಇರುತ್ತೆ. ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಅಂತ. ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಥರ್ಡ್ ರೌಂಡ್ ಅಲ್ಲಿ ಏನ್ ಹೇಳ್ತಾರೆ, ಕಟ್ ಆಫ್ ರ್ಯಾಂಕ್ ತುಂಬಾ 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 ಇನ್ಕ್ರೀಸ್ ಆಗುತ್ತೆ. ನೀವು ಎಕ್ಸ್ಪೆಕ್ಟೇ ಮಾಡಿರ್ಲಿಕ್ಕಿಲ್ಲ ಅಂತ ಕಾಲೇಜ್ಗಳೆಲ್ಲ ಸಿಗೋ ಚಾನ್ಸಸ್ ಇದೆ. ಓಕೆ. ಸೊ ನಿಮ್ಗೆ ಇದು ಲಾಸ್ಟಿಗೆ ನಾನು ಹೇಳ್ತಾ ಇರೋದು, ನೀವು ಟಾಪ್ ಕಾಲೇಜಿಗೆ ಹೋಗ್ಬೇಕಂದ್ರೆ ಅಟ್ಲೀಸ್ಟ್ ಒಂದು 15,000 to 20,000 ರ್ಯಾಂಕ್ ಒಳಗಡೆ ಬರಬೇಕು. ಒಂದು ಮಿಡ್ ರೇಂಜಿನ ಕಾಲೇಜಿಗೆ ಹೋಗ್ಬೇಕಂದ್ರೆ ಅಟ್ಲೀಸ್ಟ್ ಬಿಲೋ ಒಂದು 60,000 ಒಳಗಡೆ ಬರಬೇಕು. ಒಂದು ಡಿಸೆಂಟ್ ಕಾಲೇಜಿಗೆ ಆವರೇಜ್ ಅಂದ್ರೆ tier 2 tier 3 ಆ ತರದ ಕಾಲೇಜಿಗೆ ಹೋಗ್ಬೇಕಂದ್ರೆ ಅಟ್ಲೀಸ್ಟ್ ನೀವು 1.5 lakhs ಬಿಲೋ ಇರಲೇಬೇಕಾಗತ್ತೆ. ಓಕೆ. ಸೊ ಇದೆಲ್ಲ ನಿಮ್ಗೆ ಕಂಪ್ಲೀಟ್ಲಿ ಎಕ್ಸ್ಪರ್ಟೈಸ್ಡ್ ಕೌನ್ಸಿಲಿಂಗ್ ಬೇಕು ಅಂತಾದ್ರೆ ನನ್ನ ನಂಬರ್ಗೆ ಮೆಸೇಜ್ ಹಾಕಿ ಅಥವಾ ಕಾಲ್ ಮಾಡಿದ್ರು ನೋ ಪ್ರಾಬ್ಲಮ್. ಆದಷ್ಟು ಬೇಗ ಜಾಯ್ನ್ ಆಗಿ ಒಂದೊಳ್ಳೆ ಇನ್ಫಾರ್ಮೇಶನ್. ನಾನು ಮೊದಲೇ ಹೇಳ್ತಾ ಇದ್ದೇನೆ, ನೀವೊಂದು PUC ಎಕ್ಸಾಮ್ ಇದಕ್ಕಿರ್ಬೋದು, ಕೋಚಿಂಗಿಗೆ ಇರ್ಬೋದು, ಅಥವಾ ಒಂದು ಏನ್ ಹೇಳ್ತಾರೆ ಕ್ರಾಶ್ ಕೋರ್ಸ್ಗೆ ಇರ್ಬೋದು, 5,000 10,000 ಅನ್ನ ಇನ್ವೆಸ್ಟ್ ಮಾಡ್ತೀರಾ. ನಿಮ್ಮ ಮುಂದಿನ 4 ವರ್ಷವನ್ನ ಡಿಸೈಡ್ ಮಾಡುವಂತ ಒಂದು ಇಂಜಿನಿಯರಿಂಗ್ ಕಾಲೇಜಿನ ಜಾಯಿನ್ ಮಾಡುವಾಗ ನೀವು 2,000 ರುಪೀಸಿಗೋ ಅಥವಾ 5,000 ರುಪೀಸಿಗೋ ಹಿಂದೆ ಮುಂದೆ ನೋಡ್ಕೊಂಡು ನಿಮ್ಗೆ ಬೇಕಾ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲದಿರೋ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಮಾಡ್ಕೋತೀರಾ. ದಯವಿಟ್ಟು ಇದನ್ನ ಮಾಡ್ಕೊಳ್ಬೇಡಿ. ನಾನು ಯಾಕೆ ಕೇಳಿದ್ರೆ ಇದ್ರ ಮಧ್ಯೆ ಗ್ಯಾಪ್ ಇದೆ. ಯಾರ್ಯಾರು ಕೌನ್ಸಿಲರ್ಸ್ ಇದ್ದಾರೆ ನೋಡಿ, ಯಾರು ಕೂಡ ಕಾಲೇಜಿಗೆ ಹೋಗಿ ರಿಯಲ್ ಇನ್ಫಾರ್ಮೇಶನ್ ತಗೊಂಡು ಬಂದು ಕೌನ್ಸಿಲಿಂಗ್ ಮಾಡಿ ನಾನು ನೋಡಿಲ್ಲ. ಸೊ ಈ ಗ್ಯಾಪ್ ಅನ್ನ ಫಿಲ್ ಮಾಡ್ಬೇಕು ಅಂತ ಎಲ್ಲಾ ಕಾಲೇಜಿಗೂ ನಾನು ವಿಸಿಟ್ ಮಾಡ್ತಾ ಇದ್ದೇನೆ. ದಯವಿಟ್ಟು ಜಾಯ್ನ್ ಆಗಿ, ಒಂದೊಳ್ಳೆ ಇನ್ಫಾರ್ಮೇಶನ್ ಸಿಗುತ್ತೆ. ಅಂಡ್ ಮ್ಯಾನೇಜ್ಮೆಂಟ್ ಸೀಟಿಗೆ ದಯವಿಟ್ಟು ಈಗ ಸೇರ್ಕೊಳ್ಬೇಡಿ. ಎಷ್ಟೇ ಕಾಲ್ಸ್ ಗಳು ಬಂದ್ರು ದಯವಿಟ್ಟು ಅದ್ರ ಬಗ್ಗೆ ಟೆನ್ಷನ್ ತಗೊಳ್ಬೇಡಿ. ಇಲ್ಲ ಸೀಟ್ಸ್ ಇರೋದಿಲ್ಲ, ಅದಿರೋದಿಲ್ಲ, ಇದಿರೋದಿಲ್ಲ ಅಂದ್ರೆ ಟೆನ್ಷನ್ ತಗೊಳ್ಬೇಡಿ. ಓಕೆ. ಯಾಕಂದ್ರೆ ನಿಮ್ಗೆ ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದು ಹೇಗಿದೆ ಆ ಕಾಲೇಜಲ್ಲಿ ಅನ್ನೋದನ್ನ ನಾನು ನಿಮ್ಗೆ ಇನ್ಸೈಡರ್ ಇನ್ಫಾರ್ಮೇಶನ್ ಕೊಡ್ತೇನೆ. ಓಕೆ. ಸೊ ಇದಿಷ್ಟು ಇಲ್ಲಿ ಏನಂತ ಕೇಳಿದ್ರೆ, ನಂಬರ್ ಆಫ್ ಕಾಂಪಿಟೇಷನ್ ಇನ್ಕ್ರೀಸ್ ಆಗ್ತಾ ಇದೆ. ಇಯರ್ ಬೈ ಇಯರ್ ಏನು ನಂಬರ್ ಆಫ್ ರಿಜಿಸ್ಟ್ರೇಷನ್ ಇನ್ಕ್ರೀಸ್ ಆಗ್ತಾ ಇದೆ, ನಂಬರ್ ಆಫ್ ಸೀಟ್ಸ್ ಇನ್ಕ್ರೀಸ್ ಆಗ್ತಾ ಇದೆ, ಅಂಡ್ ನಂಬರ್ ಆಫ್ ವೇಕೆಂಟ್ ಸೀಟ್ಸ್ ಅದು ಇನ್ಕ್ರೀಸ್ ಆಗ್ತಾ ಇದೆ. ಸೊ ಯು ಡೋಂಟ್ ನೀಡ್ ಟು ವರಿ ಅಬೌಟ್ ದಟ್. ನಿಮ್ದು KCT ಎಕ್ಸಾಮ್ ಆದ್ಮೇಲೆ ಮಾರ್ಕ್ಸ್ ಕಡಿಮೆ ಬಂತು ಅಂತ ಸಡನ್ಲಿ ಕಾಲೇಜಿಂದ ಕಾಲ್ ಬಂತು ಅಂತ ಹೋಗಿ ಅಡ್ಮಿಷನ್ ಆಗಬೇಡಿ. ಪ್ಲೀಸ್ ಕೌನ್ಸಿಲಿಂಗ್ ಜಾಯ್ನ್ ಆಗಿ. ನಾನು ಅದ್ರ ಬಗ್ಗೆ ಸಜೆಷನ್ ಕೊಡ್ತೇನೆ. ಹಾಗಂತ ಫ್ರೀ ಸಜೆಷನ್ಸ್ ಅನ್ನ ಕೊಡೋದಿಲ್ಲ. ಬಿಕಾಸ್ ನಾನು ಎಲ್ಲ ಕಾಲೇಜಿಗೆ ಹೋಗಿ ನನ್ನ ಟೈಮ್ ಅನ್ನ ಸ್ಪೆಂಡ್ ಮಾಡ್ತಾ ಇದ್ದೇನೆ, ನನ್ನ ನಾಲೆಜ್ ಅನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ತುಂಬಾ ಇಂಪಾರ್ಟೆಂಟ್. ನಿಮ್ಮ ನೆಕ್ಸ್ಟ್ 40 years ಅನ್ನ ಡಿಸೈಡ್ ಮಾಡೋದ್ರಲ್ಲಿ ನಂದು ಕೂಡ ಒಂದು ರೋಲ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಒಂದಿಷ್ಟು ಮಿನಿಮಲ್ ಅಮೌಂಟ್ ಅನ್ನ ಇದರಲ್ಲಿ ಚಾರ್ಜ್ ಮಾಡ್ತಾ ಇದ್ದೇನೆ. ದಯವಿಟ್ಟು ಜಾಯ್ನ್ ಆಗಿ, ಸರಿನಾ? ಸೊ ಇದಿಷ್ಟು ಈ ವಿಡಿಯೋದಲ್ಲಿ ಆಗಿರುತ್ತೆ. ಟ್ರೆಂಡ್ ಅನ್ನ ಗಮನಿಸಿದಾಗ ನಿಮ್ಗೆ ಗೊತ್ತಾಗುತ್ತೆ, ಸೀಟ್ಸ್ ಗಳು ವೇಕೆಂಟ್ ಉಳಿತದೆ. ನೀವು tier 3 ಕಾಲೇಜು, tier 2 ಕಾಲೇಜಸ್ ಯಾವುದಕ್ಕೆ ಜಾಯ್ನ್ ಆಗಿ, ಬಟ್ ನೋಡ್ಕೊಂಡು ಜಾಯ್ನ್ ಆಗಿ. ಸುಮ್ಮನೆ ಹೋಗಿ ಮ್ಯಾನೇಜ್ಮೆಂಟ್ ಗೆ ಜಾಯ್ನ್ ಆಗಬೇಡಿ, ಸರಿನಾ? ಸೊ ಇದಿಷ್ಟು ಈ ವಿಡಿಯೋದಲ್ಲಿ ಆಗಿರುತ್ತೆ. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊಳ್ತೇನೆ. ಇನ್ಫಾರ್ಮೇಟಿವ್ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಮೆಂಬರ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.